ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಆಗಸ್ಟ್ 30 ಮತ್ತು 31 ಒಂದು ಕನ್ನಡ ಪ್ರಶ್ನೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ನೋಡಿ, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ತಮ್ಮೆಲ್ಲರಿಗೂ ಒಂದು ಮಾಡಲೇಬೇಕಾಗಿರ್ತಕ್ಕಂಥ ವಿಷಯ ಮತ್ತು ತಮ್ಮೆಲ್ಲರೂ ಮಾಡಲೇಬೇಕಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸೂಚನೆ ಏನಂದರೆ, ತಮ್ಮೆಲ್ಲರೂ ಗೊತ್ತಿದೆ ಇತ್ತೀಚೆಗೆ ಏನಂದರೆ KPSC ಅರ್ಥಾಯ್ತಾ, KPSC ಕರ್ನಾಟಕ ಲೋಕ ಸೇವಾ ಆಯೋಗ ಏನು ಮಾಡಿತ್ತಂದರೆ KS ಎಕ್ಸಾಮಿನೇಷನ್, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಕರ್ನಾಟಕದಲ್ಲಿ ನಡೆಯುವ ಅತ್ಯುನ್ನತ ಒಂದು ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ಎಡವಟ್ಟು ಮಾಡಿದೆ, ತಮ್ಮೆಲ್ಲರೂ ಗೊತ್ತಿದೆ. ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲಿ ಕನ್ನಡದ ಅಭ್ಯರ್ಥಿಗಳಿಗೆ ಆಯ್ತಾ, ಕನ್ನಡದ ಅಭ್ಯರ್ಥಿಗಳಿಗೆ ಏನಾಗಿದೆ, ಅನ್ಯಾಯ ಆಗಿದೆ ಆಯ್ತಾ, ಕನ್ನಡದ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ. ಸೊ ಆದ ಕಾರಣ ಈ ವಿಷಯ ಒಂದು ಖಂಡನೀಯ ಆಗಿರ್ತಕ್ಕಂಥದ್ದು. 2/9/2024 ಅಂದರೆ ಬರ್ತಕ್ಕಂಥ ಸೋಮವಾರದಂದು ಸೆಪ್ಟೆಂಬರ್ 2ನೇ ತಾರೀಕದಂದು ರಾಜ್ಯಾದ್ಯಂತ ಅಕ್ಸಾ ಸಂಸ್ಥೆ ಮತ್ತು ಇತರ ಸಂಸ್ಥೆಗಳು ಏನು ಮಾಡ್ತಾ ಇದೆ ಅಂದರೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ. ಆದ್ದರಿಂದ ತಾವೆಲ್ಲರೂ ತಮ್ಮ ಹಕ್ಕಿನಗೋಸ್ಕರ ಅವತ್ತೇನು ಮಾಡ್ಬೇಕಂದ್ರೆ ಧ್ವನಿಯನ್ನು ಎತ್ತಬೇಕು. ನೀವು ಫಿಸಿಕಲಿ ಹೋಗೋಕ್ಕೂ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗಲಿಲ್ಲ ಅಂದರೂ ಕೂಡ ಮನೆಯಲ್ಲಿ ಇದ್ದುಕೊಂಡು ಅವರು ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ಎಕ್ಸ್ ಅಭಿಯಾನಕ್ಕೆ ನೀವೇನು ಮಾಡಬೇಕಂದ್ರೆ ಅವರಿಗೆ ಸಹಕಾರವನ್ನು ನೀಡಬೇಕು. ಇನ್ನು ಕೆಲವರು ನೀವು ಏನಾದರೂ PC ಎಕ್ಸಾಮ್ಗೆ ಓದ್ತಾ ಇದ್ರೆ, PSI ಎಕ್ಸಾಮ್ಗೆ ಓದ್ತಾ ಇದ್ರೆ, ಸರ್ ನಮಗೆ ಸಂಬಂಧ ಇಲ್ಲ ಅಂತ ಅನ್ಕೋಬಾರ್ದು. ಯಾಕಂದರೆ ನೀವು PSC ಆಗಿ ಅಥವಾ PSI ಆಗಿ ಮುಂದೆ ಏನಾದರೂ ನೀವು ಕೂಡ ತಹಸೀಲ್ದಾರ್ ಆಗ್ಬೋದು ಅನ್ನೋ ಕನಸಿದ್ರೆ, ಅಸಿಸ್ಟೆಂಟ್ ಕಮಿಷನರ್ ಆಗೋ ಕನಸಿದ್ರೆ, ನಿಮ್ಮ ಮಕ್ಕಳಿಗೂ ಮಾಡೋ ಕೂಡ ಕನಸಿದ್ರೆ, ಸೊ ಅವಾಗಲೂ ಕೂಡ ನಿಮ್ಮ ಮಕ್ಕಳಿಗೂ ಅಥವಾ ನಿಮಗೂ ಕೂಡ ಈ ಅನ್ಯಾಯ ಆಗ್ಬೋದು. ಅಥವಾ ಕೆಲವರಿಗೆ ಇಂದು ಅನ್ಯಾಯ ಆಗದೇ ಇರಬಹುದು, ನಾಳೆ ಭವಿಷ್ಯದಲ್ಲಿ ನಿಮಗೂ ಕೂಡ ಅನ್ಯಾಯ ಆಗುತ್ತೆ, ಹಾಗೇ ಆಗುತ್ತೆ. ಅರ್ಥ ಆಯ್ತಾ? ಅದಕ್ಕೆ ಎಲ್ಲರೂ ಎಚ್ಚೆತ್ತುಕೊಳ್ಳಿ. ನಾಳೆ ಬೇಡ ಸುಧಾರಣೆ ಅನ್ನೋದು ನಿಮ್ಮ ತಲೆಯಲ್ಲಿ ಬೇಡ, ನಾಳೆ ಬೇಡ ಇವತ್ತೇ ಸುಧಾರಣೆ ಆಗಲಿ ಎಂಬ ಮನೋಭಾವನೆ ಇಟ್ಟುಕೊಂಡು ತಮ್ಮ ಹಕ್ಕಿನಗೋಸ್ಕರ ಎಲ್ಲರೂ ಧ್ವನಿ ಎತ್ತಿರಿ. ಎಲ್ಲರೂ ಏನಂದರೆ ಪಾರ್ಟಿಸಿಪೇಟ್ ಮಾಡಿ. ಮೋರ್ ಪರ್ಟಿಕ್ಯುಲರ್ಲಿ ಯಾರು ಬೆಂಗಳೂರಲ್ಲಿ ಇರ್ತೀರಾ ಸೊ ಅವರೆಲ್ಲರೂ ಈ ಅಕ್ಸಾಂ ಸಂಸ್ಥೆಗೆ ಏನು ಮಾಡಿರಿ, ಸಹಕಾರವನ್ನು ನೀಡಿ. ಅಂದು ನಡೀತಕ್ಕಂಥ ಒಂದು ಫ್ರೀಡಮ್ ಪಾರ್ಕ್ನಲ್ಲಿ ಏನು ಒಂದು ಹೋರಾಟ ಇದೆ, ಆ ಹೋರಾಟಕ್ಕೆ ಎಲ್ಲರೂ ಒಂದು ಸಹಕಾರ ನೀಡಬೇಕು. ಎಲ್ಲರೂ ನೀವು ಪಾರ್ಟಿಸಿಪೇಟ್ ಆಗಬೇಕು. ನಿಮ್ಮ ಹಕ್ಕಿನಗೋಸ್ಕರ ನೀವು ಹೋರಾಡಿ, ನೀವೆಲ್ಲರೂ ಭಾಗವಹಿಸ್ತೀರಾ. ಮತ್ತು ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಅಂತಕ್ಕಂಥದ್ದು ನಾಟ್ ಸೊಲ್ಯೂಷನ್. ಗ್ರೇಸ್ ಮಾರ್ಕ್ಸ್ ಕೊಡೋದು ಇದಕ್ಕೆ ಸೊಲ್ಯೂಷನ್ ಇಲ್ಲವೇ ಇಲ್ಲ. 2 ಗ್ರೇಸ್ ಕೊಟ್ಟರು, 3 ಗ್ರೇಸ್ ಕೊಟ್ಟರು, 2 ತಪ್ಪಾಗಿತ್ತು, 3 ತಪ್ಪಾಗಿತ್ತು ಅಂದರೆ ಓಕೆ. ಸುಮಾರು 60 ಪ್ರಶ್ನೆಗಳು, 60 ಅಂದರೆ 60 ಪ್ರಶ್ನೆಗಳಂದ್ರೆ ಎಷ್ಟಾಗುತ್ತೆ, 60 × 20 ಆಯ್ತಾ, 60 × 2 ಎಷ್ಟಾಗುತ್ತೆ, 120 ಮಾರ್ಕ್ಸ್ ಆಯ್ತಾ. ಇಷ್ಟೊಂದು ಒಂದು ಇಷ್ಟೊಂದು ಏನಾಗಿದೆ ಅಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಲೋಪದೋಷಗಳಾಗಿರ್ಬೋದು ಮತ್ತು ಕನ್ನಡ ಒಂದು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡುವಾಗ ಲೋಪದೋಷಗಳಾಗಿವೆ. ಸೊ ಎಲ್ಲರೂ ಏನಂದರೆ ಭಾಗವಹಿಸಿ. ಇದಕ್ಕೆ ಒಂದೇ ಒಂದು ಸೊಲ್ಯೂಷನ್ ಏನಂದರೆ ದಟ್ ಈಸ್ ಎಕ್ಸಾಮ್. KS ಮರುಪರೀಕ್ಷೆ ಆಗಲೇಬೇಕು. ಮತ್ತು ಈ ಬಾರಿ ಬಂದಿರತಕ್ಕಂಥ ಪ್ರಶ್ನೆ ಪತ್ರಿಕೆ ಅತಿ ವಿಚಿತ್ರವಾಗಿ ಮತ್ತು ಡಿಫಿಕಲ್ಟಲ್ಲೇ ಇದು ಒಂದು ಡಿಫಿಕಲ್ಟ್ ಪ್ರಶ್ನೆ ಆಯ್ತಾ, ನೋ ಡೌಟು. ಮತ್ತು ಅವರು ಡಿಫಿಕಲ್ಟ್ ಇದ್ದರೂ ಕೂಡ ಅದರಲ್ಲಿ ಲೋಪದೋಷದಿಂದ ಕೂಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ. ಸೊ ತಾವೆಲ್ಲರೂ ತಮ್ಮ ಹಕ್ಕಿನಗೋಸ್ಕರ ಹೋರಾಟ ಮಾಡ್ತಕ್ಕಂಥವ್ರಿಗೆ ಸಹಕಾರ ನೀಡಿ ಅಂತಕ್ಕಂಥ ಹೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಏನು ಮಾಡ್ತಾ ಇದ್ದೀನಿ, ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ರಿ, ಮೊದಲನೇ ಪ್ರಶ್ನೆ ಕೇಳಿದ್ರೆ ಭಾರತ 2ನೇ ಪರಮಾಣು ಇಂಧನ ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಜಲಂತರ್ಗಾಮಿ ನೌಕೆ ಯಾವುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ INS ಅರಿಘಾಟ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಅದ್ರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿತ್ತಂದ್ರೆ ನೋಡಿ, ಭಾರತೀಯ ನೌಕಾಪಡೆ 2ನೇ ಅಣು ಸಬ್ಮರೀನ್ ಬಲ ಅಂತ ನ್ಯೂಸ್ ಪೇಪರ್ಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಾಗ ಸೊ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಇದ್ರ ಕುರಿತು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ಸ್ವದೇಶಿ ನಿರ್ಮಿತ ಪರಮಾಣು ಇಂಧನ ಚಾಲಿತ ದಟ್ ಈಸ್ ಜಲಾಂತರ್ಗಾಮಿ INS ಅರಿಘಾಟ್ ಅಥವಾ S3 ಅನ್ನ ಅಧಿಕೃತವಾಗಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆ ಮಾಡಲಾಗಿದೆ ಆಯ್ತಾ. INS ಅರಿಘಾಟ್ ಅಂತಕ್ಕಂಥದ್ದು ಗೊತ್ತಿರಬೇಕು. INS ಅರಿಘಾಟ್ ಅಂದ್ರೆ ಇದು ಒಂದು ಪರಮಾಣು ಇಂಧನವನ್ನ ಬಳಸಿಕೊಂಡು ಕೆಲಸ ಮಾಡುವ ಒಂದು ಸಬ್ಮರೀನ್ ಆಯ್ತಾ, ಸಬ್ಮರೀನ್ ಅಂತ ಹೇಳ್ತೀವಿ. ಸೊ ಸಬ್ಮರೀನ್ ಅಂದ್ರೆ ಏನು, ಸಬ್ಮರೀನ್ ಅಂದ್ರೆ ಕೆಲವೊಂದು ಏನು ಈಗ ಏನಂದ್ರೆ ಫಾರ್ ಎಕ್ಸಾಂಪಲ್ A ಅಂತಕ್ಕಂಥ ನೇಷನ್ ಇದೆ. ಸೊ ಯಾವುದೋ ಒಂದು A ಅಂತಕ್ಕಂಥ ನೇಷನ್ನು, ಇಲ್ಲಿ B ಅಂತಕ್ಕಂಥ ನೇಷನ್ ಇದೆ ಅಂತ ಅನ್ಕೋಣ. ಸೊ A ಅಂತಕ್ಕಂಥ ನೇಷನ್ B ಅಂತಕ್ಕಂಥ ನೇಷನ್ ಮೇಲೆ ಏನು ಮಾಡೋದು, ವಾಯು ಮುಖಾಂತರ ಏನು ಮಾಡಬಹುದು, ದಾಳಿ ಮಾಡಬಹುದು. ತದನಂತರದಲ್ಲಿ ಭೂ ಮುಖಾಂತರ ದಾಳಿ ಮಾಡಬಹುದು ಅಥವಾ ಭೂಮಿ ಮುಖಾಂತರ ದಾಳಿ ಮಾಡಬಹುದು. ಇವೆಲ್ಲ ದಾಳಿ ಆದಮೇಲೆ ನೆಕ್ಸ್ಟ್ B ಅಂತಕ್ಕಂಥ ದೇಶದ ಮೇಲೆ ಭೂಮಿ ಮುಖಾಂತರ ವಾಯು ಮುಖಾಂತರ ದಾಳಿ ಮಾಡಿಬಿಟ್ಟು ಈ ದೇಶವನ್ನು ಸರ್ವನಾಶ ಮಾಡಬಹುದು.
ಆದರೆ ಈ ದೇಶ ಸರ್ವನಾಶ ಮಾಡಿದ್ರೂ ಕೂಡ ಈ ಬಿ ಅಂತಕ್ಕಂಥ ದೇಶದ ಬಳಿ ಎಂಥ ಶಕ್ತಿ ಇರುತ್ತಂದ್ರೆ ನೀರೊಳಗೆ ಏನು ಮಾಡಿರುತ್ತೆ ಅಂದರೆ ಇಂಥ ಒಂದು ಸಬ್ಮರೀನ್ಗಳನ್ನು ಅರ್ಥ ಆಯ್ತಾ, ಇಂಥ ಒಂದು ಜಲಾಂತರ್ಗಾಮಿಗಳನ್ನು ನೌಕೆಗಳನ್ನು ಇಡಲಾಗುತ್ತೆ. ಸೊ ನೌಕೆಗಳನ್ನಿಟ್ಟು ಆ ನೌಕೆಯಿಂದ ಏನು ಮಾಡ್ತಾರೆ ಅಂದರೆ ಕ್ಷಿಪಣಿಗಳಿಂದ ನೀರಿಂದನೇ ಉಡಾವಣೆ ಮಾಡಲಾಗುತ್ತೆ. ಸೊ ಅಂಥ ಒಂದು ವಾಹನಗಳನ್ನು ನಾವೇನು ಕರಿತೀವಿ, ಜಲಾಂತರಗಾಮಿಗಳು ಅಂತ ಹೇಳ್ತೀವಿ. ನೀರಿಂದನೇ ಏನು ಮಾಡ್ತಾರೆ ಅಂದ್ರೆ ಈ ಕ್ಷಿಪಣಿಗಳನ್ನು ಬೇರೊಂದು ದೇಶದ ಮೇಲೆ ರಿಟಾಲಿಯೇಷನ್ ಆಗಿ ಅಟ್ಯಾಕ್ ಮಾಡ್ತಾರ, ಅದಕ್ಕೆ ಜಲಾಂತರಗಾಮಿ ಅಂತ ಕರಿತೀವಿ. ಭಾರತವು ಕೂಡ ಪರಮಾಣು ಇಂಧನ ಚಾಲಿತ ಸಬ್ಮರೀನ್ಗಳ ಹೊಂದಿರುವ ದೇಶಗಳ ಒಂದು ಪಟ್ಟಿಗೆ ಸೇರ್ಪಡೆಯಾಗಿದೆ. ಇಟ್ ಈಸ್ ಒನ್ ಆಫ್ ದಿ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಇನ್ ಇಂಡಿಯಾ. ಆಯ್ತಾ. INS ಅರಿಘಾಟ್ ಬಗ್ಗೆ ಮಾತಾಡ್ತಾ ಬಂದಾಗ ಸಂಸ್ಕೃತದಲ್ಲಿ ಈ ಅರಿಘಾಟ್ ಅಂದ್ರೆ ಶತ್ರುಗಳ ಅಂತ ಅರ್ಥ. ಆಯ್ತಾ. ಇದು ಅರಿಹಂತ ವರ್ಗದ 2ನೇ ಜಲಾಂತರ್ಗಾಮಿ ನೌಕೆ. ಅರಿಹಂತ ವರ್ಗಕ್ಕೆ ಸೇರ್ಪಡೆ ಈಗಾಗಲೇ INS ಅರಿಹಂತ ಅಂತಕ್ಕಂಥ ಇದೆ. ಆ ವರ್ಗಕ್ಕೆ ಸೇರ್ಪಡೆಯಾಗಿರ್ತಕ್ಕಂಥ 2ನೇ ಜಲಾಂತರ್ಗಾಮಿ ಮತ್ತು ಇದು ದೇಶದ 2ನೇ ಪರಮಾಣು ಇಂಧನ ಚಾಲಿತ ಜಲಾಂತರ್ಗಾಮಿ. ಪರಮಾಣು ಶಕ್ತಿಯನ್ನು ಬಳಸಿಕೊಂಡು ಕೆಲಸ ಮಾಡ್ತಕ್ಕಂಥ ಜಲಾಂತರ್ಗಾಮಿ. ಇದು 2ನೇದು ಭಾರತದಲ್ಲಿ. ಭಾರತದ ಮೊದಲ ಪರಮಾಣು ಇಂಧನ ಚಾಲಿತ ಜಲಾಂತರ್ಗಾಮಿ ನೌಕೆ INS ಅರಿಹಂತನ್ನ 2018ರಲ್ಲಿ ಏನು ಮಾಡಲಾಗಿದೆ ಅಂದ್ರೆ ಇದನ್ನ ಸೇರ್ಪಡೆ ಮಾಡಲಾಗಿರ್ತಕ್ಕಂಥದ್ದು. ಇದನ್ನ ವಿಶಾಖಪಟ್ಟಣಂದಲ್ಲಿರುವ ಭಾರತೀಯ ನೌಕಾಪಡೆ ಹಡಗು ನಿರ್ಮಾಣ ಕೇಂದ್ರದಲ್ಲಿ ನಿರ್ಮಿಸಲಾಗಿದೆ. ಎಲ್ಲಿ ನಿರ್ಮಾಣ ಮಾಡಿದರೆ ಅಂದ್ರೆ ವಿಶಾಖಪಟ್ಟಣದಲ್ಲಿರೋ ಭಾರತೀಯ ನೌಕಾಪಡೆ ಹಡಗು ನಿರ್ಮಾಣದಲ್ಲಿ ಇದನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇನ್ನು ಎಲೈಟ್ ಕ್ಲಬ್ ಅಂದ್ರೆ ಏನು? ಸೊ ಎಲೈಟ್ ಕ್ಲಬ್ ಅಂದ್ರೆ ಯಾವ ದೇಶಗಳು ಪರಮಾಣು ಚಾಲಿತ ಜಲಾಂತರ್ಗಾಮಿ ನೌಕೆಗಳನ್ನು ಹೊಂದಿದ ನೋಡಿ ಅಂಥವಕ್ಕೆ ನಾವು ಕರಿತೀವಿ ಎಲೈಟ್ ಕ್ಲಬ್ ನೇಷನ್ಸ್ ಅಂತ ಹೇಳ್ತೀವಿ. ಆ ಒಂದು ಎಲೈಟ್ ಕ್ಲಬ್ ನೇಷನ್ಸ್ಗಳಿಗೆ ಅಥವಾ ಎಲೈಟ್ ಕ್ಲಬ್ಗೆ ಭಾರತವು ಕೂಡ ಸೇರ್ಪಡೆಯಾಗಿದೆ. ಭಾರತವು ಈಗ ಪರಮಾಣು ಚಾಲಿತ ಜಲಾಂತರ್ಗಾಮಿ ನೌಕೆಗಳನ್ನು ಹೊಂದಿರುವ ದೇಶಗಳ ಸಾಲಿಗೆ ಸೇರಿರ್ತಕ್ಕಂಥದ್ದು. ಪ್ರಸ್ತುತ 6 ದೇಶಗಳು, ದಟ್ ಈಸ್ USA, ರಷ್ಯಾ, UK, ಫ್ರಾನ್ಸ್, ಚೀನಾ, ಭಾರತ ಮತ್ತು ಇವೇನಂದ್ರೆ ಪ್ರಸ್ತುತವಾಗಿ ಈ ಒಂದು ಪರಮಾಣು ಚಾಲಿತ ಜಲಾಂತರ್ಗಾಮಿ ನೌಕೆಗಳನ್ನು ಹೊಂದಿರತಕ್ಕಂಥ ದೇಶಗಳು. ಇದಲ್ಲದೆ ಭೂಮಿ, ವಾಯು ಮತ್ತು ನೀರಿನಿಂದ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಉಡಾಯಿಸಬಹುದು. ಭೂಮಿಯಿಂದ ಈಗಾಗಲೇ ಹೇಳಿದೆ ನಿಮಗೆ, ನೀರೊಳಗಿರ್ತಾವ ಕೆಲವೊಂದು, ನೀರೊಳಗಿಂದ ಏನ್ ಮಾಡ್ತಾರ ಈ ಒಂದು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಉಡಾವಣೆ ಮಾಡ್ತಾರ. ಅವು ಯಾವ್ಕರ ಮುಖಾಂತರ, ಸಬ್ಮರೀನ್ಗಳ ಮುಖಾಂತರ. ಆ ತರ ಭೂಮಿಯಿಂದ, ವಾಯುವಿಂದ ಮತ್ತು ನೀರೊಳಗೆ ಇದ್ದುಕೊಂಡು ಕೂಡ ಈ ಒಂದು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಉಡಾಯಿಸುವ ಸಾಮರ್ಥ್ಯ ಹೊಂದಿರುವ ದೇಶಗಳ ಸಾಲಿಗೆ ಭಾರತವು ಕೂಡ ಸೇರ್ಪಡೆಯಾಗಿದೆ. ಈ ಹಿಂದೆ ಕೇವಲ ಅಮೆರಿಕ, ರಷ್ಯಾ, ಚೀನಾ, ಫ್ರಾನ್ಸ್ ಮಾತ್ರ ಈ ಒಂದು ಸಾಮರ್ಥ್ಯವನ್ನು ಹೊಂದಿತ್ತು. ಬಟ್ ಈಗ ಭಾರತವು ಕೂಡ ಹೊಂದಿರತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್. ನೋಡ್ರಿ, ಯಾರು ನಮ್ಮ ಕ್ಲಾಸ್ಗಳನ್ನು ಕಂಟಿನ್ಯೂಸ್ ಕೇಳೋಕ್ಕಾಗಿಲ್ಲ ನಿಮಗೆ, ಆಮೇಲೆ ಯಾರಿಗೆ ನಿಮಗೆ ಎಕ್ಸಾಮ್ ಹತ್ರ ಬರ್ತಾ ಇದೆ, ಯಾರಿಗೆ ನಿಮಗೆ ಕ್ವಿಕ್ಕಾಗಿ ರಿವಿಷನ್ ಮಾಡ್ಕೋಬೇಕು, ಅರ್ಥ ಆಯ್ತಾ, ಯಾರಿಗೆ ನಿಮಗೆ ಕ್ವಾಲಿಟಿ ಮತ್ತು ಕಂಟೆಂಟ್ ಇರ್ತಕ್ಕಂಥ ಇನ್ಫಾರ್ಮೇಶನ್ ಬೇಕು, ಈಗಾಗಲೇ ನಿಮಗೆ ಪ್ರೀವಿಯಸ್ ವಿಡಿಯೋಗಳಲ್ಲೆಲ್ಲ ನಾವು ಯಾವ ಥರ ಪ್ರಶ್ನೆಗಳು ಬಂದಿದ್ದೇವೆ ಅಂತಕ್ಕಂಥದ್ದನ್ನು ನಿಮಗೆ ಪ್ರೂಫ್ ಸಮೇತ ತೋರಿಸಿದ್ವಿ. 1 ಮಂತ್ಗೆ 40 ಆಗುತ್ತೆ. 2023 ಜಾನ್ ಟು ಜುಲೈ 2024ರವರೆಗೆ 760 ಆಗುತ್ತೆ. 2024 ಜಾನ್ ಟು ಜುಲೈ 2024ರವರೆಗೆ 280 ಆಗುತ್ತೆ. 2022 ಜಾನ್ ಟು ಜುಲೈ 2024ರವರೆಗೆ 1240 ಆಗುತ್ತೆ. ಡಿಸ್ಕೌಂಟ್ ಆಗಿ 1140 ಸಿಗುತ್ತೆ. ಐದರ್ ಫೋನ್ಪೇ, ಗೂಗಲ್ ಪೇ, ಪೇಟಿಎಂ, ಬಿಪೇ ಮುಖಾಂತರ ನಂಬರ್ಗೆ ಪೇ ಮಾಡೋದನ್ನು, ವಾಟ್ಸಪ್ಪಲ್ಲಿ ಪೇಮೆಂಟ್ ಮಾಡೋ ಸ್ಕ್ರೀನ್ಶಾಟ್ ಅಥವಾ ಟೆಲಿಗ್ರಾಮಲ್ಲಿ ಪೇಮೆಂಟ್ ಮಾಡೋ ಸ್ಕ್ರೀನ್ಶಾಟ್ ಕಳೆದ್ರೆ ನಮ್ಮ ನೋಟ್ಸ್ಗಳನ್ನು ತಮಗೆ PDF ಫಾರ್ಮ್ಯಾಟ್ ಅಥವಾ ಸಾಫ್ಟ್ ಫಾರ್ಮ್ಯಾಟಲ್ಲಿ ನಾವೇನು ಮಾಡ್ತೀವಿ, ಪ್ರೊವೈಡ್ ಮಾಡ್ತೀವಿ. ನೋಡಿ, ನೆಕ್ಸ್ಟ್ ಈ ಪ್ರಶ್ನೆನೂ ಕೂಡ ಇಂಪಾರ್ಟೆಂಟು, ಅರ್ಥ ಆಯ್ತಾ. ಪ್ರಶ್ನೆಯನ್ನ ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ನೋಡಿ ಏನಂತಂದ್ರೆ, ಭಾರತದ ಪ್ರಪ್ರಥಮ ನಾಗರಿಕ ಬಾಹ್ಯಾಕಾಶ ಪ್ರಯಾಣಿಕ ಯಾರು ಅಂತ ಕೇಳಿದ್ದಾರೆ. ಅಂದ್ರೆ ಇಂಗ್ಲಿಷ್ನಲ್ಲಿ ಫಸ್ಟ್ ಇಂಡಿಯನ್ ಸ್ಪೇಸ್ ಟೂರಿಸ್ಟ್. ಫಸ್ಟ್ ಸ್ಪೇಸ್ದಾಗ ಹೋದವ್ರು ಯಾರಂತ ಕೇಳಿಲ್ಲ, ಫಸ್ಟ್ ಇಂಡಿಯನ್ ಸ್ಪೇಸ್ ಟೂರಿಸ್ಟ್ ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಗೋಪಿ ಚಂದ್ ಥೋಟ್ಕೂರ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇಂಪಾರ್ಟೆಂಟು, ಮುಂದೆ ಬರ್ತಕ್ಕಂಥ ನಿಮ್ಮ PSI ಎಕ್ಸಾಮಿನೇಷನ್, VAO ಎಕ್ಸಾಮಿನೇಷನ್, PDO ಎಕ್ಸಾಮಿನೇಷನ್ಗಳಿಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ನೋಡ್ರಿ, ತಾಯ್ನಾಡಿಗೆ ಮರಳಿದ ಭಾರತ ಪ್ರಪ್ರಥಮ ನಾಗರಿಕ ಗಗನಯಾನಿ ಗೋಪಿ ಚಂದ್ಗೆ ಭವ್ಯ ಸ್ವಾಗತ ಅಂತ ಆರ್ಟಿಕಲ್ ಕಾಣಿಸಿಕೊಂಡಾಗ ಸೊ ಇದರ ಮೇಲೆ ಪ್ರಶ್ನೆ ಕೇಳಲಾಗಿದೆ. ನೋಡ್ರಿ, ಭಾರತ ಪ್ರಥಮ ನಾಗರಿಕ ಬಾಹ್ಯಾಕಾಶ ಪ್ರಯಾಣಿಕ, ದಟ್ ಇಸ್ ಫಸ್ಟ್ ಇಂಡಿಯನ್ ಸ್ಪೇಸ್ ಟೂರಿಸ್ಟ್ ಗೋಪಿ ಚಂದ್ ಥೋಟ್ಕೂರ್ ತಾಯ್ನಾಡಿಗೆ ಸುರಕ್ಷಿತವಾಗಿ ಮರಳಿದರು. ಅಮೆಜಾನ್ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಜೆಫ್ ಬೆಜೋಸ್ ಅವರು ಬಾಹ್ಯಾಕಾಶ ಕಂಪನಿಯ ಒಂದು ಬ್ಲೂ ಒರಿಜಿನ್ ಉಡಾವಣೆಗೊಳಿಸಿದ ನ್ಯೂ ಶೆಫರ್ಡ್ 25 ನೌಕೆ ಗಗನಯಾನಿ ಸಿಬ್ಬಂದಿಯಲ್ಲೊಬ್ಬರು ಯಾರಂದ್ರೆ ಅವರು ಅಂತರಿಕ್ಷ ಮೇ 19ರಂದು ಪ್ರಯಾಣವನ್ನು ಬೆಳೆಸಿದರು. ಅಂದ್ರೆ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಂದ್ರೆ, ಇಲ್ಲಿ ಫಸ್ಟಿಗೆ ಅಮೆಜಾನ್ ಅಂತಕ್ಕಂಥ ಸಂಸ್ಥೆ, ಸೊ ಇದರ ಸಂಸ್ಥಾಪಕ ಯಾರಂದ್ರೆ ಜೆಫ್ ಬೆಜೋಸ್ ಅಂತಕ್ಕಂಥವ್ರು.
ಈ ಸಂಸ್ಥೆ ಒಂದು ಕೈಗೊಂಡಿರ್ತಕ್ಕಂಥ ಉಡಾವಣೆ ಯಾವುದಂದ್ರೆ ಅಂದ್ರೆ ಈ ಸಂಸ್ಥೆ ಜೊತೆಗೆ ಇನ್ನೊಂದು ಯಾವುದಂದ್ರೆ ಒಂದು ಬಾಹ್ಯಾಕಾಶ ಕಂಪನಿಯ ಒಂದು ಮಾಲೀಕ ಯಾರು? ಜೆಫ್ ಬೆಜೋಸ್. ಯಾವ ಬಾಹ್ಯಾಕಾಶ ಕಂಪನಿ? ಬ್ಲೂ ಆರಿಜಿನ್ ಅಂತಕ್ಕಂಥ ಕಂಪನಿ. ಅಮೆಜಾನ್ ಸಂಸ್ಥೆ ಸ್ಥಾಪಕನು ಕೂಡ ಯಾರು? ಜೆಫ್ ಬೆಜೋಸ್. ಈ ಬ್ಲೂ ಆರಿಜಿನ್ ಅಂತಕ್ಕಂಥ ಕಂಪನಿಯನ್ನು ಕೈಗೊಂಡಿತ್ತಂದ್ರೆ ನ್ಯೂ ಶೆಪರ್ಡ್ ಅಂತಕ್ಕಂಥ ಒಂದು ಗಗನ ನೌಕೆಯನ್ನ ಕಳಿಸಿತ್ತು. ಸೊ ಅದರಲ್ಲಿ ಆ ಒಂದು ಗಗನಯಾನಿಗಳಿದ್ರು ಗಗನ ನೌಕೆಯಲ್ಲಿ. ಅದರಲ್ಲೊಬ್ಬರು ಯಾರಂದ್ರೆ ಇವರು ಗೋಪಿಚಂದ್ ತೋಟ್ಕೂರ್ ಅವರು. ಇವರು ಮೇ 19ರಂದು ಈ ಒಂದು ಸ್ಪೇಸ್ಗೆ ಹೋಗಿದ್ರು. ಈಗ ವಾಪಸ್ಸು ಸುರಕ್ಷಿತವಾಗಿ ಬಂದಿದ್ದಾರೆ. ಆಯ್ತಾ? ಇಷ್ಟು ಮಾಹಿತಿ ಗೊತ್ತಿರ್ಬೇಕು ನಿಮ್ಗೆ ಕ್ಲಿಯರ್ ಆಗಿ. ಜೆಫ್ ಬೆಜೋಸ್, ಆಮೇಲೆ ನ್ಯೂ ಶೆಪರ್ಡ್, ಆಮೇಲೆ ಈ ಒಂದು ನ್ಯೂ ಶೆಪರ್ಡ್ 25, ಆಮೇಲೆ ಫಸ್ಟ್ ಇಂಡಿಯನ್ ಸ್ಪೇಸ್ ಟೂರಿಸ್ಟ್ ಯಾರು ಅಂತಕ್ಕಂಥದ್ದು. ಬಾಹ್ಯಾಕಾಶ ಪ್ರಯಾಣಿಸಿದ 2ನೇ ಭಾರತೀಯರೆಂಬ ಹೆಗ್ಗಳಿಕೆ ಗೋಪಿಚಂದ್ ತೋಟ್ಕೂರ್ ಪಾತ್ರರಾಗಿದ್ದಾರೆ. ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ಅಥವಾ ಬಾಹ್ಯಾಕಾಶಕ್ಕೆ ಹೋದವರು ಟೂರಿಸ್ಟ್ ಅಂತ ಮೆನ್ಷನ್ ಮಾಡಿದ್ರೆ ಫಸ್ಟ್. ಅರ್ಥ ಆಯ್ತಾ? ಭಾರತೀಯ ವಾಯುಪಡೆಯ ಮಾಜಿ ಪೈಲಟ್ ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ಅವರು 1984ರಲ್ಲಿ ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ಪ್ರಪ್ರಥಮ ಭಾರತೀಯ ಪ್ರಜೆಯಾಗಿದ್ದಾರೆ. ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ಪ್ರಪ್ರಥಮ ಪ್ರಜೆ ಯಾರಂದ್ರೆ ರಾಕೇಶ್ ಶರ್ಮಾ. ಎರಡನೇ ಜನರೆ ಗೋಪಿಚಂದ್ ಅವರು. ಆದ್ರೆ ಸ್ಪೇಸ್ ಟೂರಿಸ್ಟ್ ಅಂತ ಕೇಳಿದಾಗ ಮೊದಲನೇ ಯಾರಂದ್ರೆ ಗೋಪಿಚಂದ್ ಅವರು. ಇದು ಇಂಪಾರ್ಟೆಂಟ್ ಡಿಸ್ಟಿಂಕ್ಷನ್ ನೋಡಿ. ನೆಕ್ಸ್ಟ್ ಕ್ವಶ್ಚನ್ ಕೇಳಿದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಗೌರವ್ 1 ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇದೆ ಒಂದು ಬಾಂಬ್ ಗೌರವಾಸ್ತ್ರ ಅಂತಕ್ಕಂಥದ್ದು. ಭಾರತೀಯ ರಕ್ಷಣಾ ಸಾಮರ್ಥ್ಯ ಹೆಚ್ಚಿಸಲು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ದಟ್ ಇಸ್ DRDO ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ದೀರ್ಘವ್ಯಾಪ್ತಿಯ ಗೈಡ್ ಬಾಂಬ್ ಗೌರವ್ ಅನ್ನ ಚೊಚ್ಚಲ ಪರೀಕ್ಷಾರ್ಥ ಹಾರಾಟವನ್ನು ಯಶಸ್ವಿಯಾಗಿ ನಡೆಸಿದೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು DRDO ಇತ್ತೀಚೆಗೆ ಏನ್ ಮಾಡಿದೆ ಅಂದ್ರೆ ಒಂದು ದೀರ್ಘವ್ಯಾಪ್ತಿಯ ಗೈಡೆಡ್ ಬಾಂಬ್ ಇದೊಂದು. ಸೊ ಈ ಬಾಂಬ್ ಹೆಸರಂದ್ರೆ ಗೌರವ್ ಅಂತಕ್ಕಂಥದ್ದು. ಇತ್ತೀಚೆಗೆ ಇದರ ಹಾರಾಟ ಪರೀಕ್ಷೆಯನ್ನ ಯಶಸ್ವಿಯಾಗಿ ಮಾಡಲಾಗಿದೆ. ಒಡಿಶಾದ ಕರಾವಳಿಯಲ್ಲಿರುವ ಭಾರತೀಯ ವಾಯುಪಡೆ ದಟ್ ಈಸ್ IAF ಸುಖೋಯ್ 30 MK1 ವಿಮಾನದಿಂದ ಉಡಾವಣೆಗೊಂಡ ಬಾಂಬ್ ತನ್ನ ಗುರಿಯನ್ನು ನಿಖರವಾಗಿ ಹೊಡೆದುರುಳಿಸಿತು. ಒಟ್ಟಾರೆಯಾಗಿ ಇದನ್ನ ಸಕ್ಸಸ್ಫುಲ್ ಆಗಿ ಏನ್ ಮಾಡಿದೆ ಅಂದ್ರೆ ಯಶಸ್ವಿಯಾಗಿ ಹಾರಾಟವನ್ನ ಅಥವಾ ಯಶಸ್ವಿಯಾಗಿ ಪರೀಕ್ಷಾರ್ಥವನ್ನ ಮಾಡಲಾಗಿರ್ತಕ್ಕಂಥದ್ದು. ದೀರ್ಘವ್ಯಾಪ್ತಿ ಗೈಡೆಡ್ ಬಾಂಬ್ ಅಂತಕ್ಕಂಥದ್ದು ಗೌರವ್ ಅಂತಕ್ಕಂಥ ಅದರ ಹೆಸರು. ಇದರ ತೂಕ ಸುಮಾರು 1 ಟನ್ ಇದೆ. 100 ಕಿಲೋಮೀಟರ್ ವ್ಯಾಪ್ತಿ ಗುರಿ ಹೊಡೆದು ಉರುಳಿಸುವ ಒಂದು ಸಾಮರ್ಥ್ಯವನ್ನು ಹೊಂದಿದೆ ಈ ಬಾಂಬ್ಗೆ. ಗೌರವ್ ಉಪಗ್ರಹ ಆಧಾರಿತ ಜಾಗತಿಕ ಸ್ಥಾನೀಕರಣ ವ್ಯವಸ್ಥೆ ದಟ್ ಇಸ್ GPS ಅನ್ನ ಬಳಸಿ ಮಾರ್ಗದರ್ಶನ ವ್ಯವಸ್ಥೆ ಮೂಲಕ ಜಡತ್ವ ಸಂಚಾರ ವ್ಯವಸ್ಥೆಯನ್ನ ಬಳಸಿಕೊಳ್ಳುತ್ತದೆ. ಇದು ಅದರಲ್ಲಿ GPS ಅನ್ನು ಬಳಸಿಕೊಂಡು ನಿರ್ದಿಷ್ಟ ಟಾರ್ಗೆಟ್ ಅನ್ನ ಹಿಟ್ ಮಾಡುತ್ತೆ ಅಂತ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ. ಇನ್ನ ಪ್ರಿಫಾಲ್ ಬಾಂಬ್ಗಳಿಗಿಂತಲೂ ಭಿನ್ನವಾಗಿ ಗೌರವ್ ಗೈಡ್ ಬಾಂಬ್ಗಳು ಅವುಗಳು ಮೇಲ್ಮೆಯಲ್ಲಿ ರೆಕ್ಕೆಗಳನ್ನು ಹೊಂದಿರುತ್ತವೆ. ಒಂದು ಪ್ರಿಫಾಲ್ ಅಂತಕ್ಕಂಥ ಬಾಂಬ್ಗಳಿಂದ ಡಿಫ್ರೆಂಟ್ ಅದಾವ. ಯಾವ ಗೌರವ್ ಗೈಡ್ ಅಂತಕ್ಕಂಥ ಬಾಂಬ್ಗಳು. ಇದು ಬಾಂಬ್ ಅನ್ನು ಚಲಿಸಲು ಮತ್ತು ಅದರ ವ್ಯಾಪ್ತಿಯನ್ನು ವಿಸ್ತರಿಸಲು ಅನುವು ಮಾಡಿಕೊಡುತ್ತದೆ. ಈ ಒಂದು ಏನು ವಿಂಗ್ಸ್ ಅದಾವ ನೋಡ್ರಿ ಅದಕ್ಕೆ. ಸೊ ಅದಕ್ಕೆ ಏನ್ ಮಾಡುತ್ತಂದ್ರೆ ಬಾಂಬನ್ನು ಚಲಿಸಕ್ಕೆ ಮತ್ತು ಅದರ ವ್ಯಾಪ್ತಿಯನ್ನು ವಿಸ್ತಾರ ಮಾಡಕ್ಕೆ ಏನ್ ಮಾಡ್ತಾವ ಹೆಲ್ಪ್ ಮಾಡ್ತಾವ ನೋಡಿ. ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ರಾಷ್ಟ್ರೀಯ ಕ್ರೀಡಾ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಸ್ಟ್ 29 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಹಾಕಿ ದಂತಕತೆ ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮದಿನದ ನೆನಪಿಗಾಗಿ ನಾವು ಪ್ರತಿ ವರ್ಷ ಆಗಸ್ಟ್ 29ರಂದು ಭಾರತದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಇದರ ಒಂದು ಇತಿಹಾಸ ಬಗ್ಗೆ ಮಾತಾಡ್ತಾ ಬಂದಾಗ ನೋಡಿ, ಹಾಕಿ ಮಾಂತ್ರಿಕ ಅಂತಾನೆ ಹೆಸರುವಾಸಿಯಾಗಿರ್ತಕ್ಕಂಥವ್ರು ಹಾಗೂ ಶ್ರೇಷ್ಠ ಕ್ರೀಡಾಪಟ ಆಗಿರ್ತಕ್ಕಂಥ ಧ್ಯಾನ್ ಚಂದ್ ಅವರು ಮಹಾನ ಸಾಧನೆ ಗೌರವ ಸಲ್ಲಿಸಲು ಭಾರತ ಸರ್ಕಾರ 2012ರಲ್ಲಿ ಧ್ಯಾನ್ ಚಂದ್ ಅವರ ಒಂದು ಜನ್ಮದಿನವನ್ನ ರಾಷ್ಟ್ರೀಯ ಕ್ರೀಡಾ ದಿನವಾಗಿ ಆಚರಿಸಲು ನಿರ್ಧರಿಸಿತು. ಆಯ್ತಾ? ಹಾಕಿ ಮಾಂತ್ರಿಕ ಅಂತ ಕರಿತೀವಿ, ವಿಜಾರ್ಡ್ ಅಂತ ಕರಿತೀವಿ ಯಾರಿಗೆ? ಧ್ಯಾನ್ ಚಂದ್ ಅವರನ್ನ. ಅವರು ಹಾಕಿಯಲ್ಲಿ ಮಾಡಿರ್ತಕ್ಕಂಥ ಸೇವೆಯನ್ನ ಸ್ಮರಣೆ ಮಾಡೋಗೋಸ್ಕರ ಭಾರತ ಸರ್ಕಾರ 2012ರಲ್ಲಿ ಅವರ ಒಂದು ಜನ್ಮದಿನವನ್ನ ರಾಷ್ಟ್ರೀಯ ಕ್ರೀಡಾ ದಿನವಾಗಿ ಆಚರಣೆ ಮಾಡಬೇಕು ಅಂತ ನಿರ್ಧಾರವನ್ನ ತೆಗೆದುಕೊಂಡಿತು. ಯಾವಾಗ? ಆಗಸ್ಟ್ 29ರಂದು. ಅಂದಿನಿಂದ ಪ್ರತಿ ವರ್ಷ ಆಗಸ್ಟ್ 29ನ್ನ ರಾಷ್ಟ್ರೀಯ ಕ್ರೀಡಾ ದಿನವಾಗಿ ನಾವು ಆಚರಣೆಯನ್ನು ಮಾಡ್ತಾ ಇದೀವಿ. ಈ ದಿನ ಸರ್ಕಾರವು ಕ್ರೀಡೆಯ ಮಹತ್ವದ ಬಗ್ಗೆ ಅರಿವು ಮೂಡಿಸಲು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತದೆ. ಅದಕ್ಕೆ ಆ ದಿನ ಅಂದ್ರೆ ಗೌರ್ಮೆಂಟ್ ಏನ್ ಮಾಡ್ತಾವ ವಿವಿಧ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತದ. ಸೊ ರಾಷ್ಟ್ರೀಯ ಕ್ರೀಡಾ ದಿನದಂದು ಅತ್ಯುತ್ತಮ ಕ್ರೀಡಾಪಟುಗಳನ್ನು ಮತ್ತು ತರಬೇತುದಾರರಿಗೆ ವಿವಿಧ ಪ್ರಶಸ್ತಿಗಳನ್ನ ನೀಡಲಾಗುತ್ತೆ. ಇವುಗಳಲ್ಲಿ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ, ದ್ರೋಣಾಚಾರ್ಯ ಪ್ರಶಸ್ತಿ, ಅರ್ಜುನ್ ಪ್ರಶಸ್ತಿ ಮುಂತಾದವುಗಳನ್ನು ಸೇರಿವೆ. ರಾಷ್ಟ್ರಪತಿ ಭವನದಲ್ಲಿ ನಡೆಯುವ ಸಮಾರಂಭದಲ್ಲಿ ಭಾರತ ರಾಷ್ಟ್ರಪತಿಯವರು ಪ್ರಶಸ್ತಿಗಳನ್ನ ಪ್ರದಾನ ಮಾಡ್ತಾರ. 2024 ಆಗಸ್ಟ್ 29 ರಾಷ್ಟ್ರೀಯ ಕ್ರೀಡಾ ದಿನದ ಸಂದರ್ಭದಲ್ಲಿ ಹಾಕಿ ಆಟಗಾರ ಮೇಜರ್ ಧ್ಯಾನ್ ಚಂದ್ ಅವರ ಪುತ್ರ ಒಲಿಂಪಿಯನ್ ಅಶೋಕ್ ಕುಮಾರ್ ಅವರು ಮಧ್ಯಪ್ರದೇಶ ಜಬಲ್ಪುರದಲ್ಲಿ ತಮ್ಮ ತಂದೆಯ ಪ್ರತಿಮೆಯನ್ನು ಅನಾವರಣಗೊಳಿಸಿದರು.
ಇದು ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಈ ಒಂದು ಮೇಜರ್ ಧ್ಯಾನ್ ಚಂದ್ ಅವರ ಪುತ್ರನ ಹೆಸರು ಗೊತ್ತಿರಬೇಕು ಅಥವಾ ಸ್ವಲ್ಪ. ಆಮೇಲೆ ಎಲ್ಲಿ ಯಾವ ಒಂದು ರಾಜ್ಯದಲ್ಲಿ ಈ ಒಂದು ಮೇಜರ್ ಧ್ಯಾನ್ ಚಂದ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಲಾಯಿತು ಅಂತಕ್ಕಂಥದ್ದು ಮಧ್ಯಪ್ರದೇಶದ ಜಬಲ್ಪುರದಲ್ಲಿ. ಮೇಜರ್ ಧ್ಯಾನ್ ಚಂದ್ ಅವ್ರ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಮೇಜರ್ ಧ್ಯಾನ್ ಚಂದ್ ಅವರು ಅಲಹಾಬಾದ್ನಲ್ಲಿ 29 ಆಗಸ್ಟ್ 1905 ಜನಿಸ್ತಾರೆ. ಇವರು ಹಿ ಈಸ್ ಬಿಲಾಂಗ್ಸ್ ಟು ದಿ ಯಾವುದಂದ್ರೆ ಉತ್ತರ ಪ್ರದೇಶ ರಾಜ್ಯ, ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದಾರೆ. ಅವರನ್ನ ವಿಜಾರ್ಡ್ ಹಾಕಿ ಮಾಂತ್ರಿಕ ಎಂದು ಕರಿತೀವಿ. ಧ್ಯಾನ್ ಚಂದ್ ಅವರು 1926ರಿಂದ 1949 ಭಾರತಕ್ಕಾಗಿ ಹಾಕಿಯನ್ನು ಏನ್ ಮಾಡ್ತಾರ, ಆಡ್ತಾರ. ಭಾರತವು ಸತತವಾಗಿ 1928, 1932, 1936 ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದರಲ್ಲಿ ಇವರ ಕೊಡುಗೆ ಇದೆ, ಮೇಜರ್ ಧ್ಯಾನ್ ಚಂದ್ ಅವರು. ಭಾರತ ಹಾಕಿ ತಂಡವು ಮೊದಲ ಬಾರಿಗೆ 1928 ಆಮ್ಸ್ಟರ್ಡ್ಯಾಮ್ನಲ್ಲಿ ಬೇಸಿಗೆ ಒಂದು ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದಿತ್ತು. ಅವರು ಆಗಸ್ಟ್ 1956ರಲ್ಲಿ ಭಾರತೀಯ ಸೇನೆಯಿಂದ ಲೆಫ್ಟಿನೆಂಟ್ ಆಗಿ ನಿವೃತ್ತರಾಗಿದ್ದಾರೆ. ಯಾರು? ಧ್ಯಾನ್ ಚಂದ್ ಅವರು. ಅದಕ್ಕೆ ಮೇಜರ್ ಅಂತ ಕರಿತೀವಿ. 1979 ಡಿಸೆಂಬರ್ 3 ದೆಹಲಿಯಲ್ಲಿ ಇವರು ನಿಧನ ಹೊಂತಾರ. 1956ರಲ್ಲಿ ಭಾರತ ಸರ್ಕಾರವು ಕ್ರೀಡೆಗಾಗಿ ನೀಡುವ ಪದ್ಮಭೂಷಣವನ್ನು ನೀಡಿ ಅವರಿಗೆ ಗೌರವಿಸಲಾಗಿರ್ತಕ್ಕಂಥದ್ದು. ಅವರ ಒಂದು ಆತ್ಮಚರಿತ್ರೆ ಇಂಪಾರ್ಟೆಂಟ್. ಯಾವ್ದಂದ್ರೆ ಗೋಲ್ ಅಂತಕ್ಕಂಥ ಅವರ ಆತ್ಮಚರಿತ್ರೆಯಾಗಿದೆ. ಇದನ್ನು 1952ರಲ್ಲಿ ಚೆನ್ನೈನ ಒಂದು ಸ್ಪೋರ್ಟ್ಸ್ ಮತ್ತು ಪಾಸ್ಟ್ ಟೈಮ್ ಸಂಸ್ಥೆ ಏನ್ ಮಾಡಿತ್ತು, ಪ್ರಕಟವನ್ನು ಮಾಡಿದೆ. ಇವರಿಗೆ ಸಂದಿರ್ತಕ್ಕಂಥ ಗೌರವಗಳು ನೋಡ್ತಾ ಬಂದಾಗ ಕ್ರೀಡೆಗೆ ಕೊಡುಗೆ ನೀಡುವ ಒಂದು ಕ್ರೀಡಾಪಟುಗಳನ್ನು ಗೌರವಿಸಲು ಜೀವಮಾನ ಸಾಧನೆಗಾಗಿ ಧ್ಯಾನ್ ಚಂದ್ ಪ್ರಶಸ್ತಿಯನ್ನು 2002ರಲ್ಲಿ ಪಡೆದುಕೊಂಡಿದ್ದಾರೆ. ತದನಂತರದಲ್ಲಿ 2021ರಲ್ಲಿ ಭಾರತ ಸರ್ಕಾರ ಏನ್ ಮಾಡಿದೆ ಅಂದ್ರೆ, ಭಾರತ ಸರ್ಕಾರ ನೀಡುವ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿವಾದ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನ ಮರುನಾಮಕರಣ ಮಾಡಿದ್ದಾರೆ. ಏನಂತ? ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತಕ್ಕಂಥದ್ದು ಗೊತ್ತಿರಬೇಕು, ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವೆಶ್ಚನ್ ಕೇಳಿದ್ರೆ ಅಂದ್ರೆ ಮೈಕ್ರೋ ಪ್ಲಾಸ್ಟಿಕ್ ನ ಗಾತ್ರ ಎಷ್ಟು ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂದ್ರೆ ಲೆಸ್ ದೆನ್ 5 ಮಿಲಿಮೀಟರ್. 5 ಮಿಲಿಮೀಟರ್ಗಿಂತಲೂ ಕಡಿಮೆ ಇರೋದನ್ನ ನಾವು ಮೈಕ್ರೋ ಪ್ಲಾಸ್ಟಿಕ್ ಅಂತ ಹೇಳ್ತೀವಿ. ನೋಡಿ, ಇತ್ತೀಚೆಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಅಧ್ಯಯನ ಪ್ರಕಾರ 24 ಮಾದರಿ ಮೆದುಳುಗಳಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಪತ್ತೆಯಾಗಿದೆ. ಈಗೇನ್ ಮಾಡಿದ್ದಾರೆ, ಸ್ಯಾಂಪಲ್ಸ್ ಅನ್ನ ಮೆದುಳಲ್ಲಿ ಹುಮ್ಯಾನ್ ಒಂದು ಮೆದುಳು ಏನಿದೆ, ಸೊ ಅದರಲ್ಲಿ ಇರ್ತಕ್ಕಂಥ ಒಂದು 24 ಮಾದರಿಗಳ ಸ್ಯಾಂಪಲ್ಸ್ ಗಳನ್ನ ತಗೊಂಡಿದ್ದಾರೆ. ಅದರಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಪತ್ತೆಯಾಗಿರ್ತಕ್ಕಂಥದ್ದು. ಸೊ ಪ್ಲಾಸ್ಟಿಕ್ ಇಟ್ ಇಸ್ ಯಾಕೆ ಕನ್ಸರ್ನ್ ಅಂದ್ರೆ, ಮೈಕ್ರೋ ಪ್ಲಾಸ್ಟಿಕ್ ಇವೆಲ್ಲ ಯಾಕಂದ್ರೆ ಇವು ಏನಂದ್ರೆ ಇಟ್ ಈಸ್ ನಾಟ್ ಎ ಡಿಗ್ರೇಡೇಬಲ್ ಆಗಲ್ಲ ಇದು. ಸೊ ಡಿಗ್ರೇಡೇಬಲ್ ಆಗಲ್ಲ ಅಂದ್ರೆ ಇದು ಕೊಳೆಯಲ್ಲ ಬೇಗ. ಅದು 100 ವರ್ಷ ಆದ್ರೂ ಕೂಡ ಹಂಗೆ ಇರುತ್ತೆ. ಭೂಮಿ ಮೇಲೆ ಬಿದ್ದರೂ ಕೂಡ, ಮಣ್ಣಲ್ಲಿದ್ರೂ ಕೂಡ ಹಂಗೆ ಇರುತ್ತೆ, ಬಾಡಿಯಲ್ಲಿ ಇದ್ರೂ ಕೂಡ ಹಂಗೆ ಇರುತ್ತೆ. ವಿಶ್ವದ ಜನಸಂಖ್ಯೆಯಲ್ಲಿ 10% ಜನರು ದೇಹವನ್ನ ಮೈಕ್ರೋ ಪ್ಲಾಸ್ಟಿಕ್ ಆವರಿಸಿದಾಗೆ ಅಧ್ಯಯನ ವರದಿ ಹೇಳಿದೆ. ನೋಡಿ, ಅಂತ ಭಯಾನಕವಾಗಿರ್ತಕ್ಕಂಥದ್ದು. ಹಾಗಾದ್ರೆ ಮೈಕ್ರೋ ಪ್ಲಾಸ್ಟಿಕ್ ಅಂದ್ರೆ ಏನಂದ್ರೆ, ಮೈಕ್ರೋ ಪ್ಲಾಸ್ಟಿಕ್ ಎಂದರೆ 5 ಮಿಲಿಮೀಟರ್ಗಿಂತ ಚಿಕ್ಕದಾದ ಪ್ಲಾಸ್ಟಿಕ್ ಸಣ್ಣ ಕಣ. ಮೈಕ್ರೋ ಪ್ಲಾಸ್ಟಿಕ್ ಮನುಷ್ಯನ ದೇಹ ಹೊಕ್ಕ ಬಳಿಕ ದಿನೇ ದಿನೇ ದೌರ್ಬಲ್ಯ ಹೆಚ್ಚಾಗುತ್ತೆ. ಅದಕ್ಕೆ ಅಫ್ಕೋರ್ಸ್ ಮೈಕ್ರೋ ಪ್ಲಾಸ್ಟಿಕ್ ಬುದ್ಧಿಮಾಂದ್ಯತೆ ಮತ್ತು ಅಲ್ಝೈಮರ್ ನಂತ ಮೆದುಳಿನ ಕಾಯಿಲೆಗೂ ಕೂಡ ಕಾರಣವಾಗುತ್ತೆ. ಇದು ಮೈಕ್ರೋ ಪ್ಲಾಸ್ಟಿಕ್ ಬಹು ಮುಖ್ಯವಾಗಿ ಗರ್ಭಧಾರಣೆ ಮತ್ತು ಸಂತಾನೋತ್ಪತ್ತಿ ಆರೋಗ್ಯದ ಅಪಾಯಕ್ಕೆ ದಾರಿ ಮಾಡಿಕೊಡುತ್ತೆ. ಇವೆಲ್ಲ ಒಂದು ಅಡ್ವರ್ಸ್ ಇಂಪ್ಯಾಕ್ಟ್ಗಳಾಗುತ್ತೆ. ಇಫ್ ದ ಮೈಕ್ರೋ ಪ್ಲಾಸ್ಟಿಕ್ ಇಟ್ ಇಸ್ ಎಂಟರ್ಡ್ ಇನ್ ಟು ದ ಬಾಡಿಯಲ್ಲಿ ಎಂಟರ್ ಆದರೆ ಇವೆಲ್ಲ ಒಂದು ಪರಿಣಾಮಗಳಾಗುತ್ತೆ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ವಿಶ್ವ ಜಲ ಸಪ್ತಾಹವನ್ನ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಸ್ಟ್ನ ಒಂದು ಕೊನೆಯ ವಾರದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ವಿಶ್ವ ಜಲ ಸಪ್ತಾಹವನ್ನ ಆಗಸ್ಟ್ ಕೊನೆಯ ವಾರದಲ್ಲಿ ನಡೆಸಲಾಗುತ್ತೆ. ಆಗಸ್ಟ್ 24ರಲ್ಲಿ ಆಗಸ್ಟ್ 25ರಿಂದ 29ರವರೆಗೆ ಆಯೋಜನೆ ಮಾಡಲಾಗಿತ್ತು. ಇದರ ಒಂದು 2024ರ ಥೀಮ್ ಏನಾಗಿತ್ತಂದ್ರೆ ಬ್ರಿಡ್ಜಿಂಗ್ ದ ಬೌಂಡ್ರೀಸ್ ವಾಟರ್ ಫಾರ್ ಎ ಪೀಸ್ಫುಲ್ ಅಂಡ್ ಸಸ್ಟೈನಬಲ್ ಫ್ಯೂಚರ್ ಅಂತಕ್ಕಂಥದ್ದು 2024ರ ಒಂದು ಥೀಮ್ ಆಗಿತ್ತು. ಇದನ್ನು 1991ರಿಂದ ಆಯೋಜಿಸಲಾಗ್ತಾ ಇದೆ. ಆಯೋಜಿಸುವ ಸಂಸ್ಥೆ ಯಾವುದಂದ್ರೆ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ವಾಟರ್ ಇನ್ಸ್ಟಿಟ್ಯೂಟ್ ಅಂತಕ್ಕಂಥ ಸಂಸ್ಥೆ ಏನು ಮಾಡುತ್ತೆ, ಇದು ಆಚರಣೆ ಮಾಡುತ್ತೆ. ಇಂಪಾರ್ಟೆಂಟ್, ಇದು ಆಯೋಜನೆ ಮಾಡ್ತಕ್ಕಂಥ ಸಂಸ್ಥೆ. ನೋಡಿ, ನೆಕ್ಸ್ಟ್ ಒನ್ಲೈನ್ಸ್ ಮೊದಲನೇ ಪ್ರಶ್ನೆ, ತುರ್ತು ನಿರ್ವಹಣೆ ಕುರಿತು 2ನೇ ಇಂಡೋ ರಷ್ಯನ್ ಆಯೋಗದ ಸಭೆ ಎಲ್ಲಿ ನಡೆಯಿತು ಅಂತ ಕೇಳಿದ್ರೆ, ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮಾಸ್ಕೋ. ಸುದ್ದಿಯಲ್ಲಿ ಕಂಡುಬರುವ ಕಿಲಿಮಂಜಾರೋ ಪರ್ವತವು ಯಾವ ದೇಶದಲ್ಲಿ ಅಂತ ಕೇಳಿದ್ರೆ, ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ತಾಂಜಾನಿಯಾ. ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ NSG ಹೊಸ ಡೈರೆಕ್ಟರ್ ಜನರಲ್ ಆಗಿ ನೇಮಕಗೊಂಡವರು ಯಾರಂತ ಕೇಳಿದ್ರೆ, ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ B ಶ್ರೀನಿವಾಸನ್. ಯಾವ 2 ರಾಜ್ಯಗಳು ಧಾರ್ಮಿಕ ಸರ್ಕ್ಯೂಟ್ ಕೃಷ್ಣ ಗಮನ್ ಸ್ವತ್ತು ಅಭಿವೃದ್ಧಿಯನ್ನು ಘೋಷಿಸಿದವು ಅಂತ ಪ್ರಶ್ನೆ ಕೇಳಿದರೆ, ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮಧ್ಯಪ್ರದೇಶ್ ಮತ್ತು ರಾಜಸ್ಥಾನ್. ಸುದ್ದಿಯಲ್ಲಿ ಕಂಡು ಬರುವ ಈಸ್ಟರ್ನ್ ಒಂದು ಇಕ್ವೀನ್ ಎನ್ಸೆಫೆಲಿಟಿಸ್
ಯಾವ ಒಂದು ರೋಗದಿಂದ ಉಂಟಾಗುತ್ತದೆ ಅಂತ ಕೇಳಿದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ವೈರಸ್ ತ್ರಿಬಲಿ. ಇವತ್ತಿಗೆ ವಿಡಿಯೋನ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.